ಕಾರಣದಿಂದ ಪುಲ್ವಮಾಕಲಹಳ್ಳಿ, ಉಳ್ಳೋಡು, ಆಲಗದರೇನಹಳ್ಳಿ, ಇಡ್ರಹಳ್ಳಿ, ರಾಮಪಟ್ಟಣ ಸೇರಿದಂತೆ ಹಲವು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆ ಗುಂಡಿಮಯವಾಗಿ ಹಲವು ವರ್ಷಗಳೇ ಕಳೆದರೂ ದುರಸ್ತಿ ಕಂಡಿಲ್ಲ. ಪ್ರತಿದಿನ ನೂರಾರು ಮಂದಿ ಈ ರಸ್ತೆಯ ಮೂಲಕ ಸಂಚರಿಸುತ್ತಿದ್ದು, ರಸ್ತೆಯ ದುಸ್ಥಿತಿಯಿಂದಾಗಿ ವಾಹನ ಸವಾರರು ಪರದಾಡುವಂತಾಗಿದೆ. ಈ ಕುರಿತು ಮಾತನಾಡಿದ ಶ್ರೀನಿವಾಸ್, ರಾಮಪಟ್ಟಣ ರಸ್ತೆಯ ಮಾರ್ಗದಲ್ಲಿ ಹಲವು ಶಿಕ್ಷಣ ಸಂಸ್ಥೆಗಳಿವೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರಿ ನೌಕರರು ವಾಸಿಸುವ ಪ್ರದೇಶವೂ ಇದಾಗಿದೆ. ಪ್ರತಿದಿನ ಸಾರ್ವಜನಿಕರು ಇದೇ ರಸ್ತೆಯನ್ನ ಬಳಸುತ್ತಿದ್ದಾರೆ. ಇಂತಹ ಪ್ರಮುಖ ರಸ್ತೆ ಹಲವು ವರ್ಷಗಳಿಂದ ಹದಗೆಟ್ಟಿದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಗಮನ ಹರಿಸದಿರುವುದು ವಿಷಾದನೀಯ ಎಂದರು. ಸುಮಾರು ವರ್ಷಗಳಿಂದ ಈಗ ನಮ್ಮ ಭಾರತ ದೇಶಕ್ಕೆ 80 ವರ್ಷಗಳಾಗಿದೆ ಸ್ವಾತಂತ್ರ್ಯ ಬಂದು. ನಮ್ಮ ಗುಡಿಬಂಡೆಗೆ ಬಂದು 80 ವರ್ಷಗಳಾಗಿದೆ. ಈಗ ಇದೇ ತಿಂಗಳ 15ನೇ ತಾರೀಕು ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತಾಯಿದೆ. ಅದೇ ದಾರಿಯಲ್ಲಿ ಮಕ್ಕಳು ಓಡಾಡಬೇಕಾಗುತ್ತೆ, ಅದೇ ದಾರಿಯಲ್ಲಿ ಜನಪ್ರತಿನಿಧಿಗಳು, ಅದೇ ದಾರಿಯಲ್ಲಿ ಜನಪ್ರತಿನಿಧಿಗಳು, ಸರ್ಕಾರಿ ಅಧಿಕಾರಿಗಳು ಹೋಗುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಷ್ಟು ವರ್ಷಗಳಿಂದ ಅದು ರಾಮಪಟ್ಟಣ ರಸ್ತೆ ಅಂತ ಮೀಡಿಯಾದಲ್ಲಿ ಬಂದಿದೆ, ಯಾಕೆ ಗಮನ ಹರಿಸ್ತಾ ಇಲ್ಲ ಸಂಬಂಧಿಸಿದ ಅಧಿಕಾರಿಗಳಾಗಿರ್ಬೋದು, ನಮ್ಮ ಸ್ಥಳೀಯ ಶಾಸಕರು? ಅದಕ್ಕೆ ಕೂಡಲೇ ಸಂಬಂಧಪಟ್ಟಂಥ ಒಂದು ರಾಮಪಟ್ಟಣ ರಸ್ತೆ ಏನಿದೆ, ಪದವಿ ಪೂರ್ವ ಕಾಲೇಜಿಗೆ ಸ್ವಾತಂತ್ರ್ಯ ದಿನಾಚರಣೆ ರಾಷ್ಟ್ರೀಯ ಹಬ್ಬಗಳ ಮಾಡುವ ಸಂದರ್ಭದಲ್ಲಿ ತೊಂದರೆ ಆಗುವಂಥ ಒಂದು ಸಮಾಜ ಸೇವಕರು ಬಂದು ಸರ್ಕಾರಿ ದಾರಿಗಳು ರಿಪೇರಿ ಮಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಮ್ಮ ಗುಡಿಬಂಡೆ ಪಟ್ಟಣದಲ್ಲಿ. ಮಳೆಗಾಲದಲ್ಲಿ ರಸ್ತೆಯ ಸ್ಥಿತಿ ಮತ್ತಷ್ಟು ಹದಗೆಟ್ಟಿದ್ದು ಗುಂಡಿಗಳು ನಿರ್ಮಾಣವಾಗಿವೆ. ಕೆಲ ಗುಂಡಿಗಳು 2-3 ಅಡಿ ಆಳವಾಗಿದ್ದು ವಾಹನ ಸಂಚಾರಕ್ಕೆ ತೀವ್ರ ತೊಂದರೆಯಾಗುತ್ತಿದೆ. 2 ವಾಹನಗಳು ಎದುರು ಬಂದಾಗ ಪರಸ್ಪರ ದಾಟಲು ಸಾಧ್ಯವಾಗದೆ ಸಂಚಾರ ದಟ್ಟಣೆ ಉಂಟಾಗುತ್ತಿದೆ. ಇನ್ನು ರಸ್ತೆಯ ಗುಂಡಿಗಳನ್ನು ಕೆಲ ಖಾಸಗಿ ವ್ಯಕ್ತಿಗಳು ತಾತ್ಕಾಲಿಕವಾಗಿ ಮುಚ್ಚಿದ್ರೂ ಮಳೆ ಬಂದ ಕೂಡಲೇ ಮತ್ತೆ ಗುಂಡಿಗಳು ನಿರ್ಮಾಣವಾಗುತ್ತಿವೆ. ಆದ್ರಿಂದ ತಾತ್ಕಾಲಿಕ ದುರಸ್ತಿಗೆ ಬದಲಾಗಿ ವೈಜ್ಞಾನಿಕ ಹಾಗೂ ಶಾಶ್ವತ ರೀತಿಯಲ್ಲಿ ರಸ್ತೆ ಅಭಿವೃದ್ಧಿಪಡಿಸಬೇಕೆಂದು ಅವರು ಒತ್ತಾಯಿಸಿದರು. ರೀತಿಯಾಗಿ ಆ ರಸ್ತೆಯಲ್ಲಿ ನೋಡ್ತಾ ಇದ್ರೆ ಈಗ ಏನಾದ್ರು ಮಳೆಗಾಲ ಬಂದ್ಬಿಟ್ರೆ ನಾವು ಭತ್ತದ ನಾಟಿ ಮಾಡ್ಬೋದು, ಆ ಥರ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದೊಂದು ಗುಣಿ ಬಂದು 2 ಅಡಿ 3 ಅಡಿ ಇದಾಗಿದೆ. ಈಗ ಸರ್ಕಾರಿ ಮಕ್ಕಳು ಪಾಪ 15ನೇ ತಾರೀಕು ಸ್ವಾತಂತ್ರ್ಯ ದಿನಾಚರಣೆ ಸ್ವಲ್ಪ ಏನೋ ಮಕ್ಕಳು ಇದಾಗಬೇಕು ಅಂತ ಮತ್ತು ಪೇರೆಂಟ್ಸ್ ಸ್ವಲ್ಪ ಅವ್ರಿಗೇನೋ ಚೆನ್ನಾಗಿ ಸ್ವಲ್ಪ ಇದು ಮಾಡಿಕೊಂಡು ಕಳಿಸಿರ್ತಾರೆ. ಆದರೆ ಮಳೆ ಬಂದರೆ ಯಾವ ರೀತಿ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ, ಮತ್ತು ಆ ಕಡೆಯಿಂದ ಒಂದು ಬಸ್ ಬಂದರೆ ಈ ಕಡೆಯಿಂದ ಒಂದು ಟೆಂಪೋ ಹೋದ್ರೂ ಜಾಮ್ ಆಗುತ್ತೆ. ಸ್ಥಳೀಯರಾದ ಅಫ್ಸರ್ ಮಾತನಾಡಿ, ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆ ನಡೆಯಲಿದ್ದು ಇದೇ ಮಾರ್ಗದಲ್ಲಿ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಸಂಚರಿಸಲಿದ್ದಾರೆ. ಇಂತಹ ಸಂದರ್ಭದಲ್ಲಿ ರಸ್ತೆಯ ದುಸ್ಥಿತಿ ಮತ್ತಷ್ಟು ಮುಜುಗರ ಉಂಟು ಮಾಡುವಂತಿದೆ. ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರ ಸುರಕ್ಷತೆಯ ದೃಷ್ಟಿಯಿಂದ ತಕ್ಷಣ ರಸ್ತೆ ದುರಸ್ತಿ ಮಾಡುವ ಅಗತ್ಯವಿದೆ. ರಾಮಪಟ್ಟಣ ರಸ್ತೆ ಸಮಸ್ಯೆ ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದಿದ್ರೂ ಪರಿಹಾರ ಕಲ್ಪಿಸದಿರುವುದು ಖಂಡನೀಯ. ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಸ್ಥಳೀಯ ಶಾಸಕರು ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿ ಕೂಡಲೇ ರಸ್ತೆ ದುರಸ್ತಿಗೆ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ನಾನು ಈ ಮೂಲಕ ಸರ್ಕಾರಿ ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ, ಮಳೆಗಾಲ ಬಂದಾಗ ರಾಮಪಟ್ಟಣ ರಸ್ತೆ ಬಹಳ ಹದಗೆಟ್ಟು ಹೋಗಿದೆ. ಆ ಒಂದು ರಸ್ತೆಯಲ್ಲಿ 2 ಶಾಲೆಗಳಿದೆ ಮತ್ತು ಕಾಲೇಜುಗಳು 2 ಇದೆ. ಎಲ್ಲ ಇದ್ರೂ ಕೂಡ ಅಧಿಕಾರಿಗಳು ಕೂಡ ಆ ಒಂದು ರಸ್ತೆಯಲ್ಲಿ ಓಡಾಡ್ತಾ ಇರ್ತಾರೆ. ಎಲ್ಲ ಒಂದು ಕಣ್ಮುಚ್ಕೊಂಡು ಓಡಾಡ್ತಾ ಇದ್ದಾರೆ. ನಾವು ಸುಮಾರು ದಿನಗಳಿಂದ ಗಮನಿಸ್ತಾನೆ ಇದ್ದೀವಿ. ಏನು ನಾಮಕಾವಾಸ್ತೆ ಯಾರೋ ಖಾಸಗಿ ವ್ಯಕ್ತಿಗಳು ಆ ಗುಣಿಗಳನ್ನು ಮುಚ್ಚೋದು, ರೆಡಿ ಮಾಡೋದು, ಮತ್ತು ಮಳೆಗಾಲ ಬಂದರೆ ಕಾಮನ್ನಾಗಿ ಆಗೋದು. ದಯವಿಟ್ಟು ಸರ್ಕಾರಿ ಅಧಿಕಾರಿಗಳು ಏನು ನಿದ್ದೆ ಮಾಡ್ತಾ ಇದ್ದೀರಾ, ದಯವಿಟ್ಟು ನೀವು ಹುಷಾರಾಗಿ ಆ ಒಂದು ರಾಮಪಟ್ಟಣ ರಸ್ತೆಯನ್ನು ಆದಷ್ಟು ಬೇಗ ಸರಿ ಮಾಡಬೇಕು. ಇಲ್ಲದಿದ್ದರೆ ನಾವೆಲ್ಲನೂ ಸೇರಿ ರಾಮಪಟ್ಟಣ ಸರ್ಕಲ್ನಲ್ಲಿರುವ ವಾಸ ಮಾಡ್ತಾ ಇರುವಂಥ ನಾವು ನಾಗರಿಕರು ಎಲ್ಲರೂ ಸೇರಿ ಉಗ್ರವಾದ ಒಂದು ಹೋರಾಟ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ರಸ್ತೆ ಸಮಸ್ಯೆ ಶೀಘ್ರ ಪರಿಹರಿಸದಿದ್ದರೆ ರಾಮಪಟ್ಟಣ ಸರ್ಕಲ್ ಹಾಗೂ ಸುತ್ತಮುತ್ತಲಿನ ನಾಗರಿಕರನ್ನ ಒಗ್ಗೂಡಿಸಿಕೊಂಡು ತೀವ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಅಫ್ಸರ್ ಎಚ್ಚರಿಸಿದರು. ಮಕ್ಕಳು, ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಂಬಂಧಪಟ್ಟ ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತು ರಾಮಪಟ್ಟಣ ರಸ್ತೆ ಶೀಘ್ರ ದುರಸ್ತಿ ಮಾಡಬೇಕು ಎಂದು ಮನವಿ ಮಾಡಿದರು. ಮಹೇಶ್, ಸಿಟಿವಿ ನ್ಯೂಸ್, ಗುಡಿಬಂಡೆ.